ನೋಡ್ತಾ ಇದ್ರೆ ವಿಷಯ ಯಾಕೋ ಸೀರಿಯಸ್ ಆಗಿರಂಗಿದೆ. ಏನು ಹೇಳಿ ಆನಂದಪ್ಪ, ಯಾಕೋ ಮನಸ್ಸಲ್ಲಿ ಕಿರಿಕಿರಿ ಕಾಣಪ್ಪ. ಅಲ್ಲ, ಎಲ್ಲ ಮುಗೀತು, ಸರಿಯಾಯಿತು, ಒಂದು ಹಂತಕ್ಕೆ ಬಂತು ಅಂದಾಗ ಇದ್ರ ಹಿಂದೆ ಏನೋ ನಡೀತಿದೆ ಅಂತ ಅನ್ಸೋಕೆ ಶುರುವಾಗಿದೆ ನನಗೆ. ಅಲ್ಲ, ನಮಗೆ ಕಣ್ಣಿಗೆ ಕಾಣದೆ ಅದರಿಂದ ಏನೋ ನಡೀತಿದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ ನನಗೆ. ಅಂದರೆ ನೀವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ನಮ್ಮ ಶಕುಂತಳ ಜಯದೇವ್ ಹತ್ರ ಸಿಗ್ನೇಚರ್ ತಗೊಳಕ್ಕೆ ಹೋಗಿದ್ಲಲ್ಲ, ಗೊತ್ತಲ್ಲ ಅವನು ಕಿರಾತಕ ಕೌರವೇಂದ್ರ. ಒಂದೇ ಒಂಚೂರು ಜಗಳ ಆಡಿಲ್ಲ ಅಂತ ಕಣೋ, ಒಂದೇ ಒಂಚೂರು ತಕರಾರು ಮಾಡಿಲ್ಲ. ಅವಳು ಹೇಳಿದ ಕಡೆ ಸಿಗ್ನೇಚರ್ ಮಾಡಿ ಕಳಿಸಿದ್ದಾನೆ. ಇದ್ರ ಹಿಂದೆ ಏನೋ ಇದೆ ಅಂತ ಅನ್ಸಕ್ಕೆ ಶುರುವಾಗಿದೆ ಆನಂದಪ್ಪ ನನಗೆ. ಹೌದು ಅಂಕಲ್, ಈ ವಿಷಯ ಕೇಳಿ ನನಗೂ ಶಾಕ್ ಆಗ್ತಾ ಇದೆ. ಅಲ್ಲ, ಒಂದು ಸಣ್ಣ ವಿಷಯಕ್ಕೂ 10 ಸರ್ತಿ ಚೆಕ್ ಮಾಡಿ ಸೈನ್ ಹಾಕೋನು ಇಷ್ಟು ದೊಡ್ಡ ವಿಷಯಕ್ಕೆ ಏನು ಕೇಳಿದೆ ಸೈನ್ ಹಾಕ್ಬಿಟ್ಟ ಅಂದರೆ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಅದೇ ಕಣಪ್ಪ, ನಮ್ಮ ಜಯದೇವ ಏನೇ ಮಾಡಿದ್ರು ಅದರಿಂದ ಒಂದು ದೊಡ್ಡ ಪ್ಲ್ಯಾನೇ ಇರುತ್ತೆ. ಲಾಭ ಇಲ್ಲದೆ ಏನೂ ಮಾಡಲ್ಲ. ಅವನ ಎದುರುಗಡೆ ಯಾರಾದರೂ ಸಾಯ್ತೀನಿ ಅಂತ ಹೇಳಿದ್ರೆ ಸೀದಾ ಒದ್ಕೊಂಡು ಮುಂದೆ ಹೋಗ್ತಾನವ, ಸತ್ರೆ ಸಾಯ್ಲಿ ಅಂತ. ಅವನು ಅಷ್ಟು ಸುಲಭದಲ್ಲಿ ಯಾರಿಗೂ ತನ್ನ ಬಿಟ್ಟು ಕೊಡಲ್ಲ. ಅದೇ ಈ ಸರ್ತಿ ಯಾಕೆ ಹಂಗೆ ಮಾಡ್ದ ಅಂತ ಒಂದು ದೊಡ್ಡ ಡೌಟು. ಕೆಲವು ಸರ್ತಿ ಅನಿಸುತ್ತೆ ಬದಲಾಗಿರ್ಬೋದೇನೋ ಅಂತ. ಆನಂದಪ್ಪ, ಜಯದೇವ್ ಬದಲಾಗದ ಸಾಧ್ಯನೇ ಇಲ್ಲ. ಅವನು ಬದಲಾಗೋ ಸ್ಥಿತಿ ದಾಟಿ ಮುಂದೆ ಹೋಗ್ಬಿಟ್ಟಿದ್ದಾನೆ. ಆನಂದಪ್ಪ ಬದಲಾಗ್ತಿದ್ದಾನೇನೋ ಅಂತಲೂ ಅನಿಸುತ್ತೆ, ಬದಲಾಗಕ್ಕೆ ಸಾಧ್ಯ ಇಲ್ಲ ಅಂತಲೂ ಅನಿಸುತ್ತೆ. ಒಟ್ಟು ಮನಸ್ಸು ಸರಿ ಇಲ್ಲ ಕಣಪ್ಪ, ತುಂಬ ಯೋಚನೆ ಆಗ್ತಾ ಇದೆ. ಅಂಕಲ್, ನನ್ನ ಮಾತು ಕೇಳಿ, ಯಾವುದೂ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ಜಯದೇವು ಬದಲಾಗೋ ಮನುಷ್ಯ ಅಲ್ಲ. ಇಷ್ಟು ವರ್ಷ ಅವ್ನು ಮಾಡಿದನ್ನೆಲ್ಲ ಮರೆತು ನಂಬಿದ್ರೆ ನಮ್ಮಂಥ ಮುಟ್ಟಾಳ್ರಿ ಇನ್ನೊಬ್ರು ಇರೋದಿಲ್ಲ. ಆಮೇಲೆ ಅವ್ನು ಯಾವಾಗ ಯಾವ ಆಟ ಆಡ್ತಾನೆ ಅಂತ ನೀವು ಅಸ್ಯೂಮ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಆನಂದಪ್ಪ ನಾನು ಪದೇ ಹೇಳ್ತಾ ಇರೋದು, ಯಾವುದೇ ಕ್ಷಣಕ್ಕೂ ಎಚ್ಚರ ತಪ್ಪಾರ್ದು ಅಂತ. ವಿಷಯ ಗೊತ್ತಲ್ಲ, ಅನುಮಾನ ತಪ್ಪಾದರೂ ಪರವಾಗಿಲ್ಲ, ಎಚ್ಚರ ತಪ್ಪಬಾರದು. ಹೌದು ಅಂಕಲ್, ಈಗ ಎಲ್ಲರೂ ನೆಮ್ಮದಿಯಾಗಿದ್ದಾರಲ್ಲ, ನನ್ನ ಕಡೆ ಗಮನ ಇರಲ್ಲ, ಏನಾದರೂ ಮಾಡಲೇಬೇಕು ಅಂತ ಐಡಿಯಾ ಮಾಡೇ ಮಾಡ್ತಾನೆ. ನಾವು ಮಾತ್ರ ನಾನು ಹೇಳ್ದಂಗೆ ಜಾಗೃತಿಯಿಂದ ಇರಲೇಬೇಕು. ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ ಆನಂದಪ್ಪ. ಜಯದೇವ್ ಮೇಲೆ ದ್ವೇಷ ಸಾಧಿಸ್ಬೇಕು ಅಂತಲ್ಲ, ಆದರೆ ಅವನನ್ನು ಬ್ಲೈಂಡಾಗಿ ನಂಬಬಾರ್ದು. ಅವನ ಪ್ರತಿ ಹೆಜ್ಜೆ ಮೇಲೆ ಕೂಡ ನಾವು ಕಣ್ಣಿಟ್ಟಿರಬೇಕು ಅಂತ. ತುಂಬ ದೊಡ್ಡದಾಗುತ್ತಲ್ಲ, ಇಲ್ಲಿ ಕೈ ಕೊಡಿ. ಒಂದ್ ನಿಮಿಷ, ಇದೆಷ್ಟಾಗ್ಬಹುದು? ಹಲೋ, ನಿಮ್ಗಿಂತ ಕಾಸ್ಟ್ಲಿ ಏನಲ್ಲ, ಓಕೆ ಮೇಡಮ್, ಸುಮ್ಮನಿರಿ, ಬೇಡ. ಸಿಂಪಲ್ ಆಗಿ ಏನಾದ್ರು ನೋಡ್ರಿ, ಸಿಂಪಲ್ ಆಗಿರೋ ವ್ಯಕ್ತಿಗಳಿಗೆ ಸಿಂಪಲ್ ವಾಚ್, ನಿಮ್ಮಂತ ಕಾಸ್ಟ್ಲಿ ವ್ಯಕ್ತಿಗೆ ಕಾಸ್ಟ್ಲಿ ವಾಚ್. ನೀವು ದಯವಿಟ್ಟು ಪ್ರೈಸ್ ಟ್ಯಾಗ್ ಎಲ್ಲ ನೋಡಕ್ ಹೋಗ್ಬೇಡಿ. ನಾನು ವಾಚ್ನ ಸೆಲೆಕ್ಟ್ ಮಾಡ್ತೀನಿ, ನೀವು ಸುಮ್ಮನೆ ಹಾಕೋಬೇಕಷ್ಟೇ. ಓಕೆ? ವಾವ್, ಹೇಗಿದೆ? ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆದರೆ ನನಗೂ ಇಷ್ಟ. ಇನ್ಮೇಲಿಂದ ನಿಮಗೆ ಎಕ್ಸ್ಟ್ರಾ ಒಳ್ಳೆ ಟೀಮ್ ಶುರು ಆಗಲಿ ಅಂತ ವಿಶ್ ಮಾಡ್ತೀನಿ. ಗುಡ್ ಲಕ್ ಆ್ಯಂಡ್ ಹ್ಯಾಪಿ ಆನಿವರ್ಸರಿ. ಸಮಯ ನನ್ನಿಂದ ದೂರ ಆಗ್ತಿದೆ, ಅದರ ಸಂಕೇತ ಅನ್ಸುತ್ತೆ ಈ ವಾಚು. ನನ್ನ ಟೈಮೇ ಸರಿ ಇಲ್ಲ ಅನ್ನುವಾಗ ನೀವು ನನಗೆ ವಾಚ್ ಕೊಡಿಸ್ತಿದ್ದೀರಾ. ಏನಾಯ್ತು? ಸರಿ, ಈಗ ಇಬ್ರು ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಂಡಿದ್ದಾಯ್ತು ಅಷ್ಟೇನಾ? ಇವತ್ತಿನ ಸರ್ಪ್ರೈಸಸ್ ಮುಗೀತಾ ಇಲ್ಲಿಗೆ? ಇನ್ನೂ ಇದೆ. ಇನ್ನೂ ಇದೆಯಾ? ಓ ಮೈ ಗಾಡ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಮೇಡಮ್, ಇದನ್ನು ಪ್ಯಾಕ್ ಮಾಡಿ. ಯಾ, ಹೊಡೋಣ ಬನ್ನಿ. ಮಹಿ, ಹ್ಯಾಪಿ ಆನಿವರ್ಸರಿ. ಏನಾಯ್ತು? ಐ ನೋ ಇವತ್ತಿಗೆ ಆಗ್ಬಾರ್ದಿತ್ತು ಅಂತ. ಐ ಆಮ್ ಸಾರಿ. ಇಲ್ಲಿ ನೋಡು. ಹೋಗು ಜೀವ, ಸಾರಿ ಅಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಬೆಳಗ್ಗೆಯಿಂದ ಎಷ್ಟು ಸರಿ ಫೋನ್ ಮೆಸೇಜಸ್ ಎಲ್ಲ ಮಾಡಿದ್ದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ಯಾ? ಅದು ಎಲ್ಲಿ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಒಂದು ಗೊತ್ತಾಗ್ತಾ ಇಲ್ಲ. ನಿಜ ಹೇಳ್ತೀನಿ, ನಂಗೆ ಕೋಪಕ್ಕಿಂತ ಭಯನೇ ಜಾಸ್ತಿ ಆಗಿದೆ. ಗೊತ್ತು ಮಹಿ,
ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ. ನಿನಗೇನಾದ್ರೂ ಆಗಿದ್ಯಾ ಅಥವಾ ಯಾರ ಜೊತೆಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ಯಾ ಅದೇ ಯೋಚನೆ. ಅತ್ತೆ ನಿನ್ನನ್ನು ಎಷ್ಟು ಕೇಳಿದ್ರು ಗೊತ್ತಾ, ಆದ್ರೆ ನಾನು ಏನು ಹೇಳಲಿ ನನಗೆ ಏನೂ ಗೊತ್ತಿಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂತ ಈಗ ಗೊತ್ತಾದರೆ ಇವಳು ಇನ್ನೂ ಬೇಜಾರು ಮಾಡ್ಕೋತಾಳೆ. ಯಾವುದೇ ಕಾರಣಕ್ಕೂ ಇದವಳಿಗೆ ಗೊತ್ತಾಗಬಾರ್ದು. ಜೀವ, ಏನ್ ಯೋಚನೆ ಮಾಡ್ತಿದ್ಯಾ? ಆನ್ಸರ್ ಮಾಡು. ಈ ನಡುವೆ ಯಾಕೆ ಒಂಥರ ಆಗಿದ್ಯಾ? ನೀನ್ ಏನ್ ಮಾಡ್ತಿದ್ಯಾ ಅಂತಾನೆ ಅರ್ಥ ಆಗ್ತಿಲ್ಲ. ಒಂದೊಂದ್ಸರಿ ಅಂತೂ ಅದು ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ. ಅಟ್ಲೀಸ್ಟ್ ಐ ಆಮ್ ಓಕೆ ಅಂತ ಒಂದು ಮೆಸೇಜ್ ಆದ್ರೂ ಮಾಡ್ಬೋದಲ್ವಾ? ಮನೆಯವ್ರಿಗೆ ಇದಕ್ಕಿಂತ ದೊಡ್ಡ ನೆಮ್ಮದಿ ಇದೆಯಾ ಹೇಳು? ಯಾರಿಗೋ ಸಹಾಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲದನ್ನೂ ಈಗಲೇ ಹೇಳೋದಕ್ಕಾಗಲ್ಲ. ಆದರೆ ಟೈಮ್ ಬಂದಾಗ ಯಾವುದನ್ನು ಮುಚ್ಚಿಡದೆ ಹೇಳ್ತೀನಿ, ಸರಿನಾ? ಆದರೆ ಒಂದಂತೂ ನಿಜ ಮಹಿ, ನೀನು ತಲೆ ತೆಗ್ಸೋವಂಥ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ನಂಗೆ ಎಲ್ಲ ವಿಷಯನೂ ಗೊತ್ತಾಗ್ಬೇಕು ಅಂತೇನಿಲ್ಲ ಜೀವ, ಆದ್ರೆ ನೀನ್ ಸೇಫ್ ಆಗಿರ್ಬೇಕು ಅಷ್ಟೇ ನನಗೆ ಬೇಕಿರೋದು. ಅದನ್ನಂತೂ ನಾನು ಪಕ್ಕ ನೋಡ್ಕೋತೀನಿ. ಯು ಡೋಂಟ್ ಹ್ಯಾವ್ ಟು ವರಿ, ಸರಿನಾ? ಸರಿ ಸರಿ, ಇಷ್ಟೊಂದೆಲ್ಲ ಎಮೋಷ್ನಲ್ ಟಾಕ್ ಬೇಡ. ಈ ಎಮೋಷ್ನಲ್ ಸೀನ್ನ ಇವಾಗಲೇ ನಿಲ್ಲಿಸ್ಬೋಣ. ಇನ್ನೂ ನಮ್ಮ ಆ್ಯನಿವರ್ಸರಿ ಮುಗ್ದಿಲ್ಲ. ಅಂದ್ರೆ ನಮ್ಮ ಆ್ಯನಿವರ್ಸರಿ ಬೆಳಗ್ಗೆ ಏನೋ ಮಿಸ್ ಆಗಿದೆ, ಆದರೆ ಸಂಜೆ ರಾತ್ರಿ ಇನ್ನೂ ಇದೆ. ಇವತ್ತಿನ ಸಂಜೆನೂ ನಮ್ದೆ, ರಾತ್ರಿನೂ ನಮ್ದೆ. ಜೀವ, ಸರಿ, ಎಲ್ಲಾದ್ರೂ ಆಚೆ ಹೋಗೋಣ. ನೀನ್ ಬೇಗ ರೆಡಿ ಆಗು. ಹಿಂಗ್ ನೋಡಿದ್ರೆ ಗೊತ್ತಾಗ್ತಿಲ್ವಾ? ನಾನ್ ಬೆಳಗ್ಗೆಯಿಂದ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀನಿ. ನನಗೇನು ಗೊತ್ತು, ನೀನ್ ಮನೇಲಿ ಇರ್ಬೇಕಾದ್ರೂ ಚೆನ್ನಾಗೇ ರೆಡಿ ಆಗಿರ್ತೀಯ, ಅದಕ್ಕೆ ಕನ್ಫ್ಯೂಸ್ ಅದ ಅಷ್ಟೇ. ಎನಿವೇಸ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಸರಿ, ಓಕೆ, ನಾನು ರೆಡಿ ಆಗಿ ಬರ್ತೀನಿ, ಸರಿನಾ? ಓಕೆ.